ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2014ರಲ್ಲಿ 10 ತೊಲಾ ಚಿನ್ನ 28,000 ರೂಪಾಯಿ. ಇವತ್ತೆಷ್ಟಿದೆ ಚಿನ್ನ? 95,000 ರೂಪಾಯಿ. ಬೆಳ್ಳಿ 43, 1 ಕೆಜಿ ಬೆಳ್ಳಿಗೆ 43,000 ರೂಪಾಯಿ ಇತ್ತು. ಇವತ್ತು 94,000 ರೂಪಾಯಿ. ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ 2014ರಲ್ಲಿ 414 ರೂಪಾಯಿ. 414 ರೂಪಾಯಿ. ಇವತ್ತು 879 ರೂಪಾಯಿ. 1,000 ರೂಪಾಯಿನೂ ಮುಟ್ಟಿತ್ತು. 1,000 ರೂಪಾಯಿ ಮುಟ್ಟಿತ್ತು. ಈಗ ಕಡಿಮೆ ಆಗಿದೆ. ಡಾಲರ್ಸ್ ಬೆಲೆ, ನಮ್ಮ ರೂಪಾಯಿ ಬೆಲೆ, ಅವತ್ತು ಡಾಲರ್ಸ್ ಬೆಲೆ 2014ರಲ್ಲಿ 59 ರೂಪಾಯಿ ಇತ್ತು. ಇವತ್ತು 87 ರೂಪಾಯಿ. 87 ರೂಪಾಯಿ. ಹೇಳ್ತಾ ಇದ್ರು ಭಾರತೀಯ ಜನತಾ ಪಕ್ಷದ ಚೇಲಾಗಳು, ನರೇಂದ್ರ ಮೋದಿಯವರ ಚೇಲಾಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಚೇಲಾಗಳು ಹೇಳ್ತಾ ಇದ್ರು ಏನಂತ, ನಾವು $1ಗೆ $1 ಮಾಡ್ತೇವೆ, $1 ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತು 59 ರೂಪಾಯಿ ಇದ್ದದ್ದು 87 ರೂಪಾಯಿ ಇದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದ್ರು ಕೂಡ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು $125 ಒಂದು ಬ್ಯಾರಲ್ಗೆ, $125 ಒಂದು ಬ್ಯಾರಲ್ಗೆ ಹೋಗಿತ್ತು. ಆದರೆ ಈಗ $65 ಒಂದು ಬ್ಯಾರಲ್ಗೆ. ಅದು ಜನಗಳಿಗೆ ವರ್ಗಾವಣೆ ಆಗಲಿಲ್ಲ. ಹಾಗಾಗಿ ಎಲ್ಲ ಆಹಾರ ಪದಾರ್ಥಗಳು ಗಗನವನ್ನು ಮುಟ್ಟತಕ್ಕಂಥ ಕೆಲಸ ಆಯಿತು. ಇಲ್ಲಿ ಬಿಜೆಪಿಯವರು ತಮಟೆ ಹೊಡಿತಾ ಇದ್ದಾರೆ. ಏನಂತ? ಜನಾಕ್ರೋಶ ಬೆಲೆ ಏರಿಕೆ ವಿರುದ್ಧ. ಇವತ್ತು ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿದೆ. ನಾವು ಬೆಲೆ ಏರಿಸಿದ್ದೀವಿ ಅಂತೇಳಿ. ನಾವು ಹಾಲಿನ ಬೆಲೆ ₹5 ಹೆಚ್ಚು ಮಾಡಿದ್ರು ನಿಜ, ಆದ್ರೆ ಸರ್ಕಾರಕ್ಕೆ ಬಂದಿಲ್ಲ. ಅದು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಡೀಸೆಲ್ ಬೆಲೆ ₹2 ಹೆಚ್ಚಿರೋದು ನಿಜ, ಆದ್ರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ. ಆದ್ರಿಂದ ಜನಾಕ್ರೋಶ ಕಾರ್ಯಕ್ರಮ ಅದು ಒಂದು ಸುಳ್ಳು ಕಾರ್ಯಕ್ರಮ. ಜನಾಕ್ರೋಶ ಎಲ್ಲೂ ಕೂಡ ಇಲ್ಲ. ಅದಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 2 ವರ್ಷದ ನಮ್ಮ ಅಧಿಕಾರದಲ್ಲಿದ್ದಂಥ 2 ವರ್ಷದ ಅವಧಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಕೃಷ್ಣ ಬೈರೇಗೌಡರು 1,12,00,000 ಅಲ್ಲ, 1,11,111 ಎಲ್ಲ ಒಂದೊಂದೇ ಮಾಡ್ಬಿಟ್ಟಿದೀಯ. 1,11,111 ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದೇವೆ. ಇದನ್ನ 2015-16ರಲ್ಲಿ ನಾನು ಒಂದು ಸಮಿತಿಯನ್ನ ಮಾಡಿದ್ದೆ. ಆ ಸಮಿತಿ ವರದಿ ಕೊಟ್ಟ ಮೇಲೆ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿದ್ರು. ಅವ್ರಿಗೆ ಹೇಳಿದೆ, ನಾವು ಹೇಗೆ ದೇವರಾಜ ಅರಸನವರು ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದಾನೆ, ಅದೇ ರೀತಿಯಲ್ಲಿ ವಾಸಿಸುವವನೇ ಮನೆ ಒಡೆಯ
ಅಂತೇಳಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಕಂದಾಯ ಇಲಾಖೆಗೆ ನಾವು ರೆವಿನ್ಯೂ ಆಕ್ಟ್ಗೆ ತಿದ್ದುಪಡಿಯನ್ನು ತಕ್ಕಬರ್ತಕ್ಕಂಥ ಕೆಲಸವನ್ನು ಮಾಡೋದು. ನಾವು ಬಂದ ಮೇಲೆ ನರೇಂದ್ರ ಮೋದಿ ಅವರ ಕೈಲಿ ಸೇಡಂನಲ್ಲಿ 50,000 ಹಕ್ಕುಪತ್ರಗಳನ್ನು ಕೊಡಿಸ್ತೀವಿ. ಅನೇಕ ಹಕ್ಕುಪತ್ರಗಳು ನಕಲಿ ಹಕ್ಕುಪತ್ರಗಳು. ನಾವು ಇವತ್ತು ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರ ಇದೆಯಲ್ಲ, ಇದು ಯಾವುದು ನಕಲಿ ಅಲ್ಲ. ಇದು ಬದಲಾವಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹಕ್ಕುಪತ್ರಗಳನ್ನು ನಾವು ಕೊಟ್ಟಿದ್ದೀವಿ. ತಾಂಡಗಳು, ಹಟ್ಟಿಗಳು, ಮಜರೆಗಳು, ಆಮೇಲೆ ಆಡಿಗಳು, ಇವೆಲ್ಲ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು. ಪಾಪ ಅವರಿಗೆ ಬೇರೆ ಸವಲತ್ತುಗಳು ಸಿಗ್ತಾ ಇರಲಿಲ್ಲ. ಇವತ್ತು 1,11,111 ಹಕ್ಕುಪತ್ರಗಳನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ಮನೆ ಒಡೆಯರನ್ನಾಗಿ ಮಾಡಿದ್ದೀವಿ, ಕಂದಾಯ ಗ್ರಾಮಗಳನ್ನಾಗಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಎಲ್ಲ ಸವಲತ್ತುಗಳನ್ನು ಕೂಡ ಪಡಿಬಹುದು. ಇನ್ನೊಂದು 30-40 ಸಾವಿರ ಇರಬೇಕು. ಅದನ್ನು ಕೂಡ ಇನ್ನು 6 ತಿಂಗಳಲ್ಲಿ ಅದನ್ನು ಕೂಡ ಹಕ್ಕುಪತ್ರಗಳನ್ನು ಕೊಟ್ಟು ಶುದ್ಧ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಹಳ ಉದ್ದನೆ ಭಾಷಣ ಮಾಡಕ್ ಹೋಗಲ್ಲ. ನಮ್ಮಲ್ಲಿ ಬಹಳಷ್ಟು ಮಾತುಗಳಿದ್ದಾವೆ ಹೇಳಲಿಕ್ಕೆ, ಬಹಳಷ್ಟು ಸಾಧನೆಗಳಿದ್ದಾವೆ ಹೇಳಲಿಕ್ಕೆ. ಎಲ್ಲ ಸಾಧನೆಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ. ಕೆಲವು ಸಾಧನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು. ನೀವು ತೀರ್ಮಾನ ಮಾಡಬೇಕು. ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ, ಯಾರು ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಇವತ್ತು ಕೃಷ್ಣ ಬೈರೇಗೌಡರು, ಜಮೀರ್ ಅಹಮದ್ ಖಾನ್ ಅವರು ಮತ್ತು ಗವಿಯಪ್ಪನವರು ಮತ್ತೆ ಎಲ್ಲ ಈ ಜಿಲ್ಲೆಯ MP ತುಕಾರಾಮ್ ಅವರು, ಎಲ್ಲ MLAಗಳು, ನಾಗೇಂದ್ರ ಅವರು ಮಾಜಿ ಮಂತ್ರಿ, ಆಮೇಲೆ ಎಲ್ಲ ರಾಜ್ಯದ ಎಲ್ಲ MLAಗಳು ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜನಪರ ಕೆಲಸಕ್ಕೆ